ಅನೀತಿವಂತರ ಪಕ್ಷದಲ್ಲಿ ದೇವರು ನಿಲ್ಲುವುದಿಲ್ಲ. ನೀತಿವಂತರ ಪಕ್ಷದಲ್ಲಿ, ಪರಿಶುದ್ಧರ ಪಕ್ಷದಲ್ಲಿ, ಪರಿಶುದ್ಧರ ಜನರ ಮಧ್ಯದಲ್ಲಿ, ಪರಿಶುದ್ಧರ ಸಭೆಯಲ್ಲಿ, ಪರಿಶುದ್ಧ ಹೃದಯದಲ್ಲಿ, ಪರಿಶುದ್ಧ ಮನಸ್ಸಿನಲ್ಲಿ ದೇವರು ವಾಸ ಮಾಡುವನಾಗಿದ್ದಾನೆ. ಇವತ್ತು ನಾನು ಎಲ್ಲವನ್ನ ಮಾಡ್ತೇನೆ, ಬಂದು ಸಭೆಗೆ ಬಂದು ಆರಾಧನೆ ಮಾಡ್ತೇನೆ, ಎಲ್ಲವನ್ನ ಮಾಡ್ತೇನೆ, ದೇವರಿಗೆ ನಾನು ಕಾಣಿಕೆ ಕೊಡ್ತೇನೆ, ಎಲ್ಲವನ್ನ ನಾನು ಮಾಡ್ತೇನೆ, ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಅಂದ್ರೆ ದೇವರು ನಮ್ಮ ಸಂಗಡ ಇರಕ್ಕಾಗಲ್ಲ. ಆತನು ಪರಿಶುದ್ಧನಾಗಿದ್ದಾನೆ. ಇವತ್ತು ನಾನು ಹೇಳುವಂತ ಸಂದೇಶದ ಅಂಶ ಬಲವಾದ ವಿಶ್ವಾಸಿಗಳು. ಹೇಳಿ ಒಂದು ಸಾರಿ ನನ್ನ ಜೊತೆ, ಬಲವಾದ ವಿಶ್ವಾಸಿಗಳು. ಏನ್ ಪಾಸ್ಟೇ ಬಲವಾದ ವಿಶ್ವಾಸಿಗಳಂತೀರಾ? ಹೌದು, ಬಲಹೀನ ವಿಶ್ವಾಸಿಗಳು ಕೂಡ ಇದ್ದಾರೆ. ನೋಡ್ಲಿಕ್ಕೆ ಬಲವಾದ ರೀತಿಯಲ್ಲಿ ಕಾಣ್ತಾರೆ, ಸಭೆಯಲ್ಲಿ ಶಿಸ್ತಾಗಿ ಕಾಣ್ತಾರೆ, ಸಭೆಯಲ್ಲಿ ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಮಸ್ಯೆಗಳು ಬರುವಾಗ, ನಿರಾಶೆಗಳು ಬರುವಾಗ, ಸೋಲುಗಳು ಬರುವಾಗ ಬಲವಾದ ವಿಶ್ವಾಸಿಗಳಾಗಿ ಅವರು ಕಾಣಲ್ಪಡುವುದಿಲ್ಲ. ಕೆಲವೊಬ್ಬ ದೇವರ ಸೇವಕರು ಹೇಳ್ತಾರೆ, ಕೆಲವೊಂದು ವಿಶ್ವಾಸಿಗಳು ಗೋಡೆಯ ಮೇಲಿರುವ ಬೆಕ್ಕಿನ ರೀತಿಯಲ್ಲಿ ಇರ್ತಾರಂತೆ. ನೋಡಿ, ಗೋಡೆಯ ಮೇಲಿರುವಂತ ಬೆಕ್ಕು ಹೇಗಿರ್ತದೆ ಅಂದ್ರೆ, ಈ ಕಡೆ ಹುತ್ತಂದ್ರೆ ಆ ಕಡೆ ಹೇಗಿರ್ತದೆ, ಆ ಕಡೆ ಏನಾದ್ರು ಆವಾಜ್ ಬಂದ್ರೆ. ಕೆಲವೊಂದು ವಿಶ್ವಾಸಿಗಳು ಹಾಗೆ ಪರಿಸ್ಥಿತಿಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಯಾವ ಕಡೆ ಅವರಿಗೆ ಸರಿ ಅನಿಸ್ತದೋ, ಯಾವ ಕಡೆ ಅವರಿಗೆ ಒಳ್ಳೇದನಿಸ್ತದೋ ಆ ಕಡೆ ಜಿಗಿತಾರೆ. ಅದಲ್ಲ ವಿಶ್ವಾಸ, ನಂಬಿಕೆ ಅದಲ್ಲ. ನಂಬಿಕೆ ಅಂದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸ್ಥಿರವಾಗಿ ನಿಲ್ಲುವುದು, ಅದೇ ನಂಬಿಕೆ. ಹಲ್ಲೆಲೂಯಾ. ಸೊ ಅದನ್ನೇ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇವತ್ತು 4 ಜನರ ಬಲವಾದ ವಿಶ್ವಾಸ ಬಗ್ಗೆ ನಾನು ಇವತ್ತು ತಿಳಿಸಲಿಕ್ಕೆ ನಾನು ಹೋಗುವನಾಗಿದ್ದೇನೆ. ಸೊ ಇವತ್ತು ನಾನು ದಾನಿಯೇಲ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯವನ್ನ ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ನಾವು ಹೋಗುವಂತರಾಗಿರೋಣ. ಇಸ್ರಾಯೇಲ್ ಜನರು ಅವರು ಸೆರೆಗೆ ಹೋಗುವುದಕ್ಕಿಂತ ಮುಂಚೆ 120 ವರ್ಷ ಐಕ್ಯದಲ್ಲಿ ಅವರು ಜೀವಿಸಿದರು. ಸೊಲೊಮೋನು 40 ವರ್ಷ ಆಳಿದನು, ಸೌಲನು 40 ವರ್ಷ ಆಳಿದನು, ಹಾಗೆ ದಾವೀದ 40 ವರ್ಷ ಆಳಿದನು. ಈ 120 ವರ್ಷದ ಆಳ್ವಿಕೆಯಲ್ಲಿ ಅವರು ದೇವರನ್ನು ಹಿಡಿದುಕೊಂಡು ಜೀವಿಸ್ತಾ ಇದ್ರು, ದೇವರನ್ನು ಹಿಡ್ಕೊಂಡೇ ಅವರು ಮುಂದೆ ಹೋಗ್ತಾ ಇದ್ರು. ಯಾವಾಗ 120 ವರ್ಷ ಆಳ್ವಿಕೆ ಮುಗಿತೋ, ಜನಾಂಗ ವಿಭಜನವಾಯಿತು. ಇಸ್ರಾಯೇಲರು ಒಂದು ಕಡೆ, ಯಹೂದ್ಯರು ಒಂದು ಕಡೆ. ಇಸ್ರಾಯೇಲ್ ಕೆಲವು ಅರಸರನ್ನ ಆರಿಸಿಕೊಂಡ್ರು, ಯಹೂದ್ಯರು ಕೆಲವೊಂದು ಅರಸರನ್ನ ಆರಿಸಿಕೊಂಡ್ರು. ಆವಾಗ ಪರಿಸ್ಥಿತಿ ಬದಲಾವಣೆ ಆಯಿತು. ಆ ಟೈಮ್ನಲ್ಲಿ ಜನರ ವಿಶ್ವಾಸದಲ್ಲಿ ಗೊಂದಲ ಉಂಟಾಯಿತು. ಯಾಕಂದ್ರೆ ಹೇಳೋರಿಲ್ಲ, ಕೇಳೋರಿಲ್ಲ. ಕೆಲವೊಂದ್ಸಲ ನಮ್ಮ ತೆಲುಗಿನಲ್ಲಿ ಹೇಳ್ತೀವಲ್ವಾ, ಆಡಿಂದ ಆಟ ಪಾಡಿಂದ ಪಾಠ ಅಂತ. చెప్పేవారు లేకున్నప్పుడు అలాగనే మరి 120 ವರ್ಷ ಹೇಳೋರಿದ್ದರು, 120 ವರ್ಷ ಅವರನ್ನು ನಡೆಸುವರಿದ್ದರು. ಆದರೆ 120 ವರ್ಷ ಆದ್ಮೇಲೆ ಸೌಲನು, ದಾವೀದ, ಸೊಲೊಮೋನನ ರಾಜನಾಗಿ ಆಳ್ವಿಕೆ ಮಾಡಿದ ನಂತರ ಜನರು ಬದಲಾವಣೆ ಆದರು, ಅವರ ಮನಸ್ಥಿತಿಗಳು ಬದಲಾವಣೆ ಆಯಿತು. ಆ ಟೈಮ್ನಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಾನಿಯೇಲ 1ನೇ ಅಧ್ಯಾಯ 1ನೇ ವಚನ, ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ರಾಜನಿದ್ದಾನೆ ಯೆಹೋಯಾಕೀಮನು, 3 ವರ್ಷ ಆಳಿದಾನೆ. ಈ 3ನೇ ವರ್ಷದಲ್ಲಿ ನಾವು ನೋಡುತ್ತೇವೆ, ಜನರು ಮನಸ್ಸು ಬಂದ ಹಾಗೆ ನಡ್ಕೊಳ್ತಾ ಇದ್ದಾರೆ, ಮನಸ್ಸು ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ನೋಡಿ, ಅವರ ಮನಸ್ಥಿತಿ ಹೆಂಗಿದೆ ಅಂದ್ರೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ರು, ಮತ್ತೆ ಪಾಪದಲ್ಲಿ ಜೀವಿಸ್ತಾ ಇದ್ರು. ದೇವರನ್ನ ಕೊಂಡಾಡ್ತಾ ಇದ್ರು, ಮತ್ತೆ ಪಾಪದಲ್ಲಿ ಜೀವಿಸ್ತಾ ಇದ್ರು. ಆ ಟೈಮ್ನಲ್ಲಿ ದೇವರು ಕೋಪಗೊಂಡನು, ದೇವರು ಕೋಪಗೊಂಡನು. ಹೌದಲ್ವಾ? ಎಷ್ಟು ಸಾರಿ ದೇವರು ಕ್ಷಮಿಸ್ಬೇಕಲ್ವಾ? ಪಕ್ಕದವ್ರಿಗೆ ಹೇಳ್ರೆ, ನಮ್ಮನ್ನು ದೇವರು ಎಷ್ಟು ಸಾರಿ ಕ್ಷಮಿಸ್ಬೇಕು? ಮನುಷ್ಯರಾದ ನಾವೇ 1 ಸಾರಿ 2 ಸಾರಿ ಕ್ಷಮಿಸಿ, ನನ್ನ ಕಣ್ಣು ಮುಂದೆ ಕಾಣಬೇಡ, ಇಲ್ಲಿಂದ ಹೋಗುವಂತ ನಾವು ಹೇಳ್ತೀವಿ. ಆದ್ರೆ ದೇವರು ಎಷ್ಟು ಸಾರಿ ನಮ್ಮನ್ನು ಸಹಿಸ್ಕೋಬೇಕು, ಎಷ್ಟು ಸಾರಿ ಕ್ಷಮಿಸ್ಬೇಕಲ್ವಾ? ಅವರು ಪದೇ ಪದೇ ಪಾಪ ಮಾಡ್ತಾ ಇರುವುದರಿಂದ ದೇವರು ಕೋಪಗೊಂಡನು. ನೋಡಿ, ದೇವರ ಕೋಪ ಬಂದಾಗ ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಾ ಇದ್ರಂದ್ರೆ, ಅವರನ್ನ ಶತ್ರುಗಳಿಗೆ ಒಪ್ಪಿಸ್ತಾ ಇದ್ದ, ದೇವರವನ್ನ ಕೈ ಬಿಡ್ತಾ ಇದ್ದ. 74ನೇ ಕೀರ್ತನೆ, ದೇವರೇ ನಮ್ಮನ್ನು ಕೈ ಬಿಟ್ಟಿದ್ದೇಕೆ? ಯಾಕೆ ನಮ್ಮನ್ನು ಕೈ ಬಿಟ್ಟಿದೀಯಾ? ದೇವರಿಗೆ ವಿರೋಧವಾಗಿ ಜೀವಿಸುವಾಗ, ದೇವರಿಗೆ ಕಡೆ ಮುಖ ತೋರಿಸದೆ ದೇವರ ಕಡೆ ನಾವು ಬೆನ್ನನ್ನು ತೋರಿಸುವಾಗ ದೇವರಿಂದ ನಾವು ಬಿಡಲ್ಪಡ್ತೇವೆ. ಯೆಹೋಯಾಕೀಮನ ಆಳ್ವಿಕೆ ಸಮಯದಲ್ಲಿ ಜನರ ಮನಸ್ಸು ಬಂದ ಹಾಗೆ ನಡ್ಕೊಳ್ಳುವುದರಿಂದ ದೇವರು ಕೈ ಬಿಟ್ಟನು. ಬ್ಯಾಬಿಲೋನಿನ ಅರಸನು ಕ್ರಿಸ್ತ ಪೂರ್ವ 605ರಿಂದ 539ರವರೆಗೆ ಬ್ಯಾಬಿಲೋನಿನ ಅರಸನ ಆಳ್ತಾ ಇದ್ದಾನೆ ನೆಬೂಕದ್ನೆಚ್ಚರನು. ಆ ಟೈಮ್ನಲ್ಲಿ ಅವರ ಆಳ್ವಿಕೆ ಇತ್ತು. ಅವರ ಆಳ್ವಿಕೆ ಟೈಮ್ನಲ್ಲಿ ದೇವರು ಬ್ಯಾಬಿಲೋನಿಗೆ ಅವರನ್ನು ಒಪ್ಪಿಸಿಬಿಟ್ಟ. ನೋಡಿ, ಕೆಲವೊಂದ್ಸಾರಿ ದೇವ್ರ ಮಾತು ಕೇಳಿಲ್ಲ ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಇಸ್ರಾಯೇಲ್ ಜನರನ್ನ ಏನ್ ಮಾಡಿದ್ರು, ಇವರನ್ನ ಏನ್ ಮಾಡಿದ್ರು ಅಂದ್ರೆ ಶತ್ರುಗಳಿಗೆ ಒಪ್ಪಿಸ್ಬಿಟ್ರು. ವಾಕ್ಯ ಹೇಳ್ತದೆ, ಮಾರಿಬಿಟ್ರಂತ ಅವರಿಗೆ.
ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ ಈಗಾದರೂ ಬುದ್ಧಿ ಬರಲಿ ಅವರಿಗೆ ಅಂತ. ಕೆಲವು ಸಲ ನಮ್ಮ ಜೀವನದಲ್ಲಿ ಯಾಕೆ ನಮಗೆ ಸಮಸ್ಯೆಗಳು ಬರ್ತಾ ಇದ್ದೇವೆ, ಯಾಕೆ ನಮಗೆ ಕಷ್ಟಗಳು ಬರ್ತಾ ಇದೆಯೋ ಅಂತ ಕೆಲವು ಸಲ ನಾವು ಅಂದ್ಕೊಳ್ತೇವೆ. ಕಾರಣ ಏನಂದ್ರೆ ಕೆಲವೊಂದು ಟೈಮ್ನಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರಿಗೆ ಅವಿಧೇಯರಾಗಿ ನಾವು ಜೀವಿಸ್ತಾ ಇರ್ತೇವೆ. ಅದಕ್ಕಾಗಿಯೇ ಕೆಲವೊಂದು ಟೈಮಲ್ಲಿ ಸಮಸ್ಯೆಗಳಲ್ಲಿ ಹಾದು ಹೋಗ್ಬೇಕಾಗುತ್ತೆ, ಕಷ್ಟದಲ್ಲಿ ಹಾದು ಹೋಗ್ಬೇಕಾಗುತ್ತೆ. ದೇವರು ಸಂಪೂರ್ಣ ಅವರನ್ನು ಕೈ ಬಿಟ್ಟಾಗ ಅವರ ಜೀವಿತದಲ್ಲಿ ನಾವು ನೋಡ್ತೇವೆ, ಈ ಒಂದು ಬ್ಯಾಬಿಲೋನಿನ ಅರಸನಾದಂಥ ನೆಬೂಕದ್ನೆಚ್ಚರನು ಬಂದು ಯೆರೂಸಲೇಮಿಗೆ ಬಂದು ಸಂಪೂರ್ಣ ದೇವಾಲಯವನ್ನು ನಾಶ ಮಾಡಿ, ಯೆರೂಸಲೇಮಿನ ಗೋಡೆಯನ್ನು ಸಂಪೂರ್ಣ ನಾಶ ಮಾಡಿ, ಅಲ್ಲಿರುವಂಥ ವಸ್ತುಗಳನ್ನು ಸಮಸ್ತವನ್ನು ನಾಶ ಮಾಡಿ ಎಲ್ಲರನ್ನ ಸರಿಯಾಗಿ ತೆಗೆದುಕೊಂಡು ಹೋಗ್ತಾನೆ ಅವರ ಊರಿಗೆ. ದೇವರು ಕೈ ಬಿಟ್ಟಿದ್ದಕ್ಕೆ ಶತ್ರುಗಳು ಬಂದರು. ದೇವರು ಅವರ ಜೊತೆ ಇಲ್ಲದ ಕಾರಣ ಶತ್ರುಗಳು ಅವರ ಪಟ್ಟಣದ ಮೇಲೆ ಬಂದು ಅವ್ರ ಊರನ್ನ ಸಂಪೂರ್ಣ ನಾಶ ಮಾಡಿಬಿಟ್ರು. ಯಾರು? ಇಸ್ರಾಯೇಲರು. ದೇವರನ್ನ ಒಂದು ಟೈಮ್ನಲ್ಲಿ ಆರಾಧನೆ ಮಾಡುವಂಥವರು, ದೇವರನ್ನ ಒಂದು ಟೈಮ್ನಲ್ಲಿ ಘನಪಡಿಸುವಂಥ ಜನರು. ಆದರೆ ಯಾವಾಗ ದೇವರಿಗೆ ತಿರುಗಿ ಬಿದ್ದು ಜೀವಿಸಿದರೋ ಆವಾಗ ದೇವರು ಸಂಪೂರ್ಣ ಅವರ ಕೈ ಬಿಟ್ಟಿದ್ರಿಂದ ಶತ್ರುಗಳು ಬಂದು ಅವರನ್ನ ಹಿಡಿದುಕೊಂಡು ಹೋದರು. ಗಮನಿಸಿ, ಶತ್ರುಗಳು ಬಂದು ಅವರನ್ನು ಹಿಡಿದುಕೊಂಡು ಹೋಗುವಾಗ ಇವಾಗ ಸಂಪೂರ್ಣ ದೇವರ ಸಹಾಯ ಇಲ್ಲ. ಯಾಕಂದ್ರೆ ದೇವರು ಕೋಪಗೊಂಡಿದ್ದಾನೆ. ಪಕ್ಕದವರಿಗೆ ಹೇಳ್ರಿ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಜೀವಿಸುವಾಗ ದೇವರು ನಮಗೆ ಮೇಲೆ ಕೋಪಗೊಳ್ತಾನೆ. ಹೇಳಿ, ದೇವರು ನಮ್ಮ ಮೇಲೆ ಕೋಪಗೊಳ್ತಾನೆ. ಮನುಷ್ಯ ಕೋಪಗೊಂಡ್ರೆ ಏನ್ ಮಾಡ್ತಾನೆ? ಕಪಾಳ ಕೊಡಿತಾರಲ್ವಾ. ದೇವ್ರ ಕೋಪ ಬಂದ್ರೆ ಏನ್ ಮಾಡ್ತಾನೆ ಗೊತ್ತಾ? ಕೈ ಬಿಡ್ತಾನೆ. ಶತ್ರುಗೆ ಆತನ ಅಧೀನವಾಗಲಿಕ್ಕೆ ಕೈ ಬಿಟ್ಟು ಬಿಡ್ತಾನೆ. ದೇವರು ಕೈ ಬಿಟ್ಟಿದ್ರಿಂದ ಅವರು ಬಂದು ಇವರನ್ನ ಹಿಡ್ಕೊಂಡು ಹೋಗ್ಬಿಟ್ರು. ಬ್ಯಾಬಿಲೋನಲ್ಲಿ 70 ವರ್ಷ ರೀ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 70 ವರ್ಷ ಕಷ್ಟದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. 70 ವರ್ಷ ಕಣ್ಣೀರಲ್ಲೇ ಜೀವಿಸ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಎಲ್ಲರೂ ದೇವರನ್ನ ಮರೆತು ಬಿಟ್ರು. ಎಲ್ಲರೂ ದೇವರನ್ನ ಮರೆತು ಬಿಟ್ರು. ಆದ್ರೆ 4 ಜನ ಮಾತ್ರ ದೇವರಿಗಾಗಿ ನಿಂತುಕೊಂಡರು. ಹಲ್ಲೆಲೂಯಾ. ಎಷ್ಟು ಜನ ದೇವರಿಗಾಗಿ ನಿಂತುಕೊಂಡ್ರು? 4 ಜನ. ಗಮನಿಸಿ, ಅವರು ಸಂಪೂರ್ಣ ಅಂಗವುಳ್ಳವರಾಗಿರಬೇಕು, ಸಂಪೂರ್ಣ ಸೌಂದರ್ಯವುಳ್ಳವರಾಗಿರಬೇಕು, ಸಂಪೂರ್ಣ ಜ್ಞಾನದಿಂದ ತುಂಬಿದವರಾಗಿರಬೇಕು, ಸಂಪೂರ್ಣ ಎಲ್ಲ ಸಮಸ್ಯೆಗಳ ಪರಿಹಾರವನ್ನು ಹೇಳುವಂತ ಆಲೋಚನೆ ಉಳ್ಳವರಾಗಿರಬೇಕು ಎಂಬುದಾಗಿ ಹೇಳುವಾಗ ಅವಾಗ ರಾಜನ ಕೆಳಗಡೆ ಇರುವಂತ ಕೆಲವೊಂದು ವ್ಯಕ್ತಿಗಳು ಏನು ಮಾಡಿದ್ರಂದ್ರೆ, ಆ ತೆಗೆದುಕೊಂಡು ಬಂದಂತ ಎಲ್ಲ ಯಹೂದಿ ಜನರನ್ನ ಅವರನ್ನು ತೆಗೆದುಕೊಂಡು ಬಂದು ಅವ್ರನ್ನ ಕೆಲವೊಂದು ದಿವಸ ರಾಜನ ಹತ್ರ ಕಾಣಲಿಕ್ಕೆ ಅವರನ್ನು ಪರೀಕ್ಷೆಗಾಗಿಟ್ರು. ಎಷ್ಟು ತಿಂಗಳಂದ್ರೆ 3 ತಿಂಗಳ. ಹೇಳಿ, ಎಷ್ಟು ತಿಂಗಳ? 3 ತಿಂಗಳ. 3 ತಿಂಗಳ ಪರೀಕ್ಷೆಗಾಗಿಟ್ಟಾಗ ಆ ಸಮಯದಲ್ಲಿ ರಾಜನ ಹೇಳಿದನು, ನಾನು ತಿನ್ನುವಂತ ಎಲ್ಲ ಊಟವನ್ನು ಅವರಿಗೆ ಕೊಡ್ರಿ, ನಾನು ಭುಜಿಸುವಂತ ಭೋಜನ ಎಲ್ಲ ಅವ್ರಿಗೆ ನಂಗೆ ಕೊಡ್ರಿ, ನಾನು ಏನೇನು ತಿಂತೀನೋ ಎಲ್ಲವನ್ನ ಅವರಿಗೆ ಕೊಡ್ರಿ, ನಾನೇನೇನು ಪಾನವನ್ನ ಮಾಡ್ತೀನೋ ಅಂದ್ರೆ ಏನನ್ನ ನಾನು ಕುಡಿತೀನೋ ಅವೆಲ್ಲವನ್ನ ಅವರಿಗೆ ಕೊಡ್ರಿ ಎಂಬುದಾಗಿ ಹೇಳುವಾಗ ಇವರೆಲ್ಲ ರಾಜನ ಕೆಳಗಡೆ ಇರುವಂತ ಇವರೆಲ್ಲರೂ ಹೋಗಿ ಅವ್ರಿಗೆ ಆ ರೀತಿಯಲ್ಲಿ ಕೊಡ್ಲಿಕ್ಕೆ ಹೇಳುವಾಗ ಅವಾಗ 4 ಜನರು ಹೇಳಿದ್ರು, ಸರ್ ನಮ್ಮನ್ನು ದಯಮಾಡಿ ಕ್ಷಮಿಸಿ, ನಾವು ಮಲಿನ ಮಾಡ್ಕೊಳ್ಳಕ್ಕಾಗಲ್ಲ. ನಮ್ಮ ದೇವರು ದೊಡ್ಡವನಾಗಿದ್ದಾನೆ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ, ನಮ್ಮ ದೇವರಿಗೆ ಯಾವ ಮಲಿನತೆ ನಡೆಯಲ್ಲ, ಸಾರ್ ದಯಮಾಡಿ ಕ್ಷಮಿಸಿ. ಅವಾಗ ಆ ವ್ಯಕ್ತಿ ಹೇಳ್ದ, ರಾಜ ನಿಮ್ಮನ್ನು ಹೊಡಿತಾನೋ, ರಾಜ ನಿಮ್ಮನ್ನು ಬಿಡಲ್ಲ, ರಾಜನ ಮುಂದೆ ನೀವು ನಿಲ್ಲುವಾಗ ಚಲೋ ಕಾಣಬೇಕು, ಅದಕ್ಕೆ ಇವೆಲ್ಲ ಊಟವೆಲ್ಲ ಚಲೋ ಮಾಡಿಸ್ತಾ ಇದ್ದಾನೆ, ನಮಗೆ ಚಿಕನ್ ಬಿರಿಯಾನಿ ಎಲ್ಲವನ್ನು ಉಣಿಸ್ತಾ ಇದ್ದಾನೆ, ಯಾಕಂದ್ರೆ ರಾಜನ ಮುಂದೆ ಚಲೋ ಬಾಡಿಗರಾಗಿ ನೀವು ಕಾಣಬೇಕು, ಸುಂದರವಾಗಿ ಕಾಣಬೇಕೆಂಬುದಾಗಿ. ಅವಾಗ ದಾನಿಯೇಲನು, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಈ 4 ಜನ ಹೇಳಿದರು, ಸಾರ್ ದಯಮಾಡಿ ನಮಗೆ ಕ್ಷಮಿಸಿ, ನಾವು ಮಲಿನ ಮಾಡ್ಕೊಳಕ್ಕಾಗಲ್ಲ, ನಾವು ಅಪರಿಶುದ್ಧತೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಆಗಿನ ಟೈಮಲ್ಲಿ ರಾಜನ ಎಲ್ಲವನ್ನು ಊಟ ಮಾಡ್ತಾ ಇದ್ದ, ವೈನ್ ದ್ರಾಕ್ಷರಸವನ್ನು ಕುಡಿತಾ ಇದ್ದ, ಕೆಲವೊಂದು ಅಶುದ್ಧವಾದಂತ ಆಹಾರವನ್ನು ಕೂಡ ಸೇವಿಸ್ತಾ ಇದ್ದ. ಅದು ಬೈಬಲ್ ನಾವು ನೋಡ್ತೇವೆ, ರಕ್ತದಿಂದ ಕೂಡಿದ ಆಹಾರವನ್ನು ಭುಜಿಸಬಾರದು, ಇದು ಅವರಿಗಿರುವಂತ ನಿಯಮ, ಹಳೆ ಒಡಂಬಡಿಕೆಯ ನಿಯಮ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಸಾರ್ ದಯಮಾಡಿ ನಮ್ಮನ್ನು ಕ್ಷಮಿಸಿ, ನಾವು ಅಂತ ಆಹಾರವನ್ನು ನಾವು ಉಣ್ಣಲ್ಲ, ಸೊ ಆ ರೀತಿಯಲ್ಲಿ ನಮ್ಮನ್ನು ಮಲಿನ ಮಾಡ್ಕೊಳ್ಳಲ್ಲ, ದಯಮಾಡಿ ನಮ್ಮ ತರಕಾರಿ ಊಟವನ್ನು ಕೊಡ್ರಿ. ಎಂತ ಊಟ ಕೊಡ್ರಿ? ನಮಗೆ ತರಕಾರಿ ಊಟ ಕೊಡ್ರಿ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಆ ಮಾತನ್ನು ಅವರು ಹೇಳುವಾಗ ದೇವರು ಅವರ ಹೃದಯದಲ್ಲಿ 9ನೇ ವಚನ, ದಾನಿಯೇಲ 1ನೇ ಅಧ್ಯಾಯ 9ನೇ ವಚನ, ದೇವರ ಕಂಚಿಕೆಯ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನ, ದಯೆಯನ್ನ ಹುಟ್ಟಿಸಿದನು. ಹಲ್ಲೆಲೂಯಾ. ನೋಡಿ, ಯಾವಾಗ ನಾವು ದೇವರ ಪಕ್ಷ ನಿಂತುಕೊಳ್ತೀವೋ, ದೇವರಿಗಾಗಿ ನಿಂತುಕೊಳ್ತೀವೋ, ಆವಾಗ ದೇವರು ಬರುವನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿವರೆಗೂ ದೇವರವರನ್ನ ಕೈ ಬಿಟ್ಟಿದ, ಅಲ್ಲಿವರೆಗೂ ದೇವರು ಅವರ ಕಷ್ಟವನ್ನ ನೋಡಕ್ಕಾಗದೆ ಮುಖವನ್ನೇ ಮರೆ ಮಾಡಿಕೊಂಡ.
ಅದು ಯಾವಾಗ ಈ ಜನರು ದೇವರಿಗಾಗಿ ನಿಂತ್ಕೊಂಡ್ರಲ್ಲ, ನಾವು ಪರಿಶುದ್ಧರಾಗಿ ನಾವು ಇರಬೇಕಾಗಿದೆ. ಯಾಕಂದ್ರೆ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ, ನಾವು ಕೂಡ ಪರಿಶುದ್ಧರಾಗಿರಬೇಕು. ನಾವು ಈ ಲೋಕದವರೊಟ್ಟಿಗೆ ಸೇರಿ, ಈ ಜನರೊಟ್ಟಿಗೆ ಸೇರಿ ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳಲ್ಲ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ, ನಮ್ಮ ದೇವರ ಹಾಗೆ ನಾವು ಜೀವಿಸಲು ನಾವು ಇಷ್ಟಪಡ್ತೀವಿ ಎಂಬುದಾಗಿ ಹೇಳಿದಾಗ ದೇವರು ಆ ಜನರ ಮನಸ್ಸಿನಲ್ಲಿ ಮಾತನಾಡಿದರಂತೆ. ಹಲ್ಲೆಲೂಯಾ. ಗಮನಿಸಿ, ದೇವರು ನಂಬಿದಂಥ ದೇವರ ಮಕ್ಕಳು ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ, ಪರಿಶುದ್ಧರಾಗಿ ನಡೀಲಿಕ್ಕೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ಪರಿಶುದ್ಧರ ಸಂಗಡ ದೇವರಿರುವವನಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ನೀತಿವಂತರ ಪಕ್ಷದಲ್ಲಿ ದೇವರು ನಿಲ್ತಾನೆ, ಅನೀತಿವಂತರ ಪಕ್ಷದಲ್ಲಿ ದೇವರು ನಿಲ್ಲುವುದಿಲ್ಲ. ನೀತಿವಂತರ ಪಕ್ಷದಲ್ಲಿ, ಪರಿಶುದ್ಧರ ಪಕ್ಷದಲ್ಲಿ, ಪರಿಶುದ್ಧರ ಜನರ ಮಧ್ಯದಲ್ಲಿ, ಪರಿಶುದ್ಧರ ಸಭೆಯಲ್ಲಿ, ಪರಿಶುದ್ಧ ಹೃದಯದಲ್ಲಿ, ಪರಿಶುದ್ಧ ಮನಸ್ಸಿನಲ್ಲಿ ದೇವರು ವಾಸ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಎಲ್ಲವನ್ನ ಮಾಡ್ತೇನೆ, ಬಂದು ಸಭೆಗೆ ಬಂದು ಆರಾಧನೆ ಮಾಡ್ತೇನೆ, ಎಲ್ಲವನ್ನ ಮಾಡ್ತೇನೆ, ದೇವರಿಗೆ ನಾನು ಕಾಣಿಕೆ ಕೊಡ್ತೇನೆ, ಎಲ್ಲವನ್ನ ನಾನು ಮಾಡ್ತೇನೆ, ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಅಂದ್ರೆ ದೇವರು ನಮ್ಮ ಸಂಗಡ ಇರಕ್ಕಾಗಲ್ಲ. ಆತನು ಪರಿಶುದ್ಧನಾಗಿದ್ದಾನೆ, ಪರಿಶುದ್ಧರ ಜೊತೆನೇ ಆತನು ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಾತನ್ನು ಕೇಳಿದಾಗ ದೇವರ ಅಧ್ಯಕ್ಷನ ವಿಷಯದಲ್ಲಿ ಮನಸ್ಸಿನಲ್ಲಿ ದೇವರು ಕನಿಕರ ಹುಟ್ಟಿಸಿದ ಹೇಳಿದಾಗ ಅವಾಗ ಹೇಳಿದ್ರು, ಆ ಅಧ್ಯಕ್ಷನು ಹೇಳ್ತಾ ಇದ್ದಾನೆ, ಸಾರ್ ನೀವು ರಾಜನ ಮುಂದೆ ಹೋಗುವಾಗ ಸರಿಯಾಗಿ ಕಂಡಿಲ್ಲ ಅಂದ್ರೆ ರಾಜ ನನ್ನನ್ನು ಕೊಲ್ತಾನೆ, ನಾ ಏನು ಮಾಡಲಿ ಅಂತ ಕೇಳುವಾಗ ದಾನಿಯೇಲ ಹೇಳ್ದ, ದಯಮಾಡಿ ಒಂದು 10 ದಿನ ಆದರೂ ನಮಗೆ ಪರೀಕ್ಷೆ ಮಾಡ್ರಿ. ಎಷ್ಟು ದಿನ ಪರೀಕ್ಷೆ ಮಾಡ್ರಿ? ಒಂದು 10 ದಿನ ಆದರೂ ನಮಗೆ ಪರೀಕ್ಷೆ ಮಾಡ್ರಿ, ಅಥವಾ 1 ವಾರ ಆದರೂ ನಮಗೆ ಪರೀಕ್ಷೆ ಮಾಡ್ರಿ ಅಂತ ಕೇಳುವಾಗ ಸರಿ ಅಂತ ಆತನ ಮಾತಿಗೆ ಒಪ್ಪಿಕೊಂಡು ರಾಜನು ಹೇಳಿದಂತೆ ಎಲ್ಲ ಊಟವನ್ನ ತ್ಯಜಿಸಿ ಬರೀ ತರಕಾರಿ ಊಟವನ್ನು ಮಾತ್ರ ಅವರಿಗೆ ಕೊಟ್ರಂತೆ. ಈ 10 ದಿನ ಪರೀಕ್ಷೆ ಮಾಡಿ ರಾಜನ ಮುಂದೆ ತಗೊಂಡು ಬರುವಾಗ ಯಾರು ಚಲೋ ಸುಂದರವಾಗಿ, ಯಾರು ಗಟ್ಟಿಮುಟ್ಟಾಗಿ ಕಂಡ್ರಂತ ಗೊತ್ತಾ? ವಾಕ್ಯ ಹೇಳ್ತದೆ, ಈ ದಾನಿಯೇಲ್, ಶದ್ರಕ್, ಮೇಷಕ್ ಈ 4 ಜನರೇ ಎಲ್ಲ ಜನರಿಗಿಂತ ಸುಂದರವಾಗಿ ಕಂಡ್ರಂತೆ. ಹಲ್ಲೆಲೂಯಾ. ಯಾಕಂದ್ರೆ ಇವರು ದೇವರ ಪಕ್ಷ ನಿಂತುಕೊಂಡ್ರು, ತಮ್ಮನ್ನು ತಾವು ಮಲಿನ ಮಾಡ್ಕೊಳ್ಳಿಲ್ಲ. ಇವತ್ತು ಬಹಳ ದಿನ ಹೇಳ್ತಾರೆ ಎಲ್ಲ ಚಲ್ತಾ, ಏನಂತ ಹೇಳ್ತಾರೆ? ಸಭಿ ಚಲ್ತಾ. सभी नहीं चलता, परमेश्वर क्या कह रहे हैं वही चलता, सभी नहीं चलता हम लोग. ಸ್ವಲ್ಪ ಮಾಡಬೇಡಮ್ಮ, ನಡೀತದ. ನಡೆಯಲ್ಲ ರೀ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ, ನಮ್ಮ ದೇವರು ಪರಿಶುದ್ಧರ ಹೃದಯದಲ್ಲಿ ವಾಸ ಮಾಡುವನಾಗಿದ್ದಾನೆ. ಇವರು ದೇವರ ಪಕ್ಷ ನಿಂತ್ಕೊಂಡು ಬರೀ ತರಕಾರಿಯನ್ನೇ ಊಟ ಮಾಡಿದ್ರು. ಆದರೆ ಬೈಬಲಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ರಕ್ತದಿಂದ ಕೂಡಿದ ಮಾಂಸವನ್ನು ನೀವೇನು ಮಾಡಬೇಡ್ರಿ ಅಂತ ಹೇಳಿದ್ರು ದೇವರು, ತಿನ್ಬೇಡ್ರಿ. ಆ ಮಾತನ್ನ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ್ ಹಿಡ್ಕೊಳ್ಳೋದ್ರಿಂದ ಅದಕ್ಕೆ ಅದು ಬೇಡ ಅಂತ ಹೇಳಿದ್ರು. ಎರಡನೇದು, ರಾಜ ವೈನ್ ಕುಡಿತಾ ಇದ್ದಾನೆ. ರಾಜ ಏನು ಕುಡಿತಾ ಇದ್ದಾನೆ? ವೈನ್, ದ್ರಾಕ್ಷರಸ. ಇವ್ರು ಹೇಳಿದ್ರು ನಮಗೆ ಬೇಡ, ನಾವು ಕುಡಿಯಲ್ಲ, ಬರೀ ತರಕಾರಿ ಮಾತ್ರ ನಾವು ತಿಂತೇವೆ ಎಂದು ಹೇಳಿ ದೇವರ ಪಕ್ಷ ನಿಂತುಕೊಂಡಾಗ ಸಮಯ ಹೋಯಿತು. 3 ತಿಂಗಳ ಆದ್ಮೇಲೆ ರಾಜನ ಬಳಿಗೆ ಪರೀಕ್ಷೆಗಾಗಿ ಬಂದಾಗ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಈ ಒಂದು 2ನೇ ಅಧ್ಯಾಯ, 3ನೇ ಅಧ್ಯಾಯ, 1ನೇ ಅಧ್ಯಾಯ ಸ್ಪಷ್ಟವಾಗಿ ನಮಗೆ ಹೇಳ್ತದೆ, ಅವ್ರು ರಾಜನ ಮುಂದೆ ಬಂದಾಗ ಎಲ್ಲರಿಗಿಂತ ಸುಂದರವಾಗಿ ಕಂಡ್ರಂತೆ, ಎಲ್ಲರಿಗಿಂತ ಗಟ್ಟುಮುಟ್ಟಾಗಿ ಕಂಡ್ರಂತೆ, ಎಲ್ಲರಿಗಿಂತ ಜ್ಞಾನವುಳ್ಳವರಾಗಿ ಕಂಡ್ರಂತೆ, ಎಲ್ಲರಿಗಿಂತ ದಯವುಳ್ಳವರಾಗಿ ಕಂಡ್ರಂತೆ. ಕಾರಣ ಒಂದೇ ಒಂದು, ಅವರ ಶಕ್ತಿ ಅಲ್ಲ, ಅವರ ಬಲ ಅಲ್ಲ, ಅವರ ತರ್ಕಾರದಿಂದ ತಿಂದ ಬಲ ಅಲ್ಲ, ದೇವರು ಅವರ ಜೊತೆ ಇರುವುದರಿಂದ, ದೇವರನ್ನ ಅವರು ಎಬ್ಬಿಸಬೇಕೆನ್ನುವಂಥ ಆಸೆ ಇರುವುದರಿಂದ ದೇವರು ಅವರೆಲ್ಲರಿಗಿಂತ ಇವರನ್ನು ಫೇಮಸ್ ಆಗಿ ದೇವರು ಮಾಡಿದರು. ಹಲ್ಲೆಲೂಯಾ. ನೋಡ್ರಿ, ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಜೊತೆ ಇರುವಾಗ ಯಾವ ಸ್ಥಳದಲ್ಲಿ ಹೋದ್ರೂ ದೇವರು ನಮಗೆ ಏನ್ ಮಾಡ್ತಾರೆ? ಜಯವನ್ನು ಕೊಡುವನಾಗಿದ್ದಾನೆ. ಅವರ ಜೊತೆ ಇರುವುದರಿಂದ, ದೇವರು ಅವರ ಸಂಗಡ ಇರುವುದರಿಂದ ಅವರು ಸುಂದರವಾಗಿ ಕಾಣಲ್ಪಟ್ಟರು. ಆಮೆನ್, ಹಲ್ಲೆಲೂಯಾ. ಯಾವಾಗ ಸುಂದರವಾಗಿ ಕಾಣಲ್ಪಟ್ಟರು, ರಾಜನು ಈ 4 ಜನರನ್ನ ಆರಿಸಿಕೊಂಡನು. ಮೊದಲು ದಾನಿಯೇಲನ್ನು ಆರಿಸಿಕೊಂಡ. ದಾನಿಯೇಲನ್ನು ಆರಿಸಿಕೊಂಡು ಗೌರ್ಮೆಂಟ್ ನೌಕರಿಯನ್ನು ಆತನಿಗೆ ಕೊಟ್ಟರು. ಗೌರ್ಮೆಂಟ್ ನೌಕರಿ ಸುಮ್ಮನೆ ಬರ್ತದ? ಗೌರ್ಮೆಂಟ್ ನೌಕರಿ ಬರ್ತದ್ರಿ? ಸುಮ್ಮನೆ ಭಾಳ ಕಷ್ಟಪಡ್ಬೇಕಲ್ವಾ? ಅದು ದಾನಿಯೇಲನಿಗೆ ಫ್ರೀ ಆಗಿ ಸಿಕ್ಕಿತು. ಕಾಣೆ ಒಂದೇ ಒಂದು, ದೇವರ ಪಕ್ಷ ಅವನು ನಿಂತುಕೊಂಡಿದ್ದಾನೆ. ದೇವರ ಆ ಸ್ಥಳದಲ್ಲಿ ಹೋದಾಗ ದೇವರ ಆತನ ಹೆಚ್ಚಿಸಿದ, ಸರ್ಕಾರದ ಉದ್ಯೋಗವನ್ನು ಆತನಿಗೆ ಕೊಟ್ಟ, ನೆಬೂಕದ್ನೆಚ್ಚರನ ಹತ್ತಿರ. ಆಮೇಲೆ ಶದ್ರಕ್, ಮೇಷ ಇವರಿಗೂ ಕೂಡ ಅವ್ರ ಹತ್ರ ಕೆಲಸವನ್ನ ಕೊಟ್ಟರು. ಕಾರಣ ಒಂದೇ, ಇವರು ಮಾಡಿದ ಕಾರ್ಯ ಏನೆಂದ್ರೆ, ಮೊದಲು ಪರಿಶುದ್ಧತೆಯನ್ನ ಕಾಪಾಡಿಕೊಂಡರು. ನೋಡಿ, ದೇವರು ನಮ್ಮನ್ನ, ವಾಕ್ಯ ಹೇಳ್ತದೆ, ಬಂಡತನಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ, ಪರಿಶುದ್ಧರಾಗಿರ್ಲಿಕ್ಕೆ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಕರೆದಿದ್ದಾನೆ. ನೋಡಿ, ದೇವರ ಆಲಯದಲ್ಲಿ ಬರುವಂಥ, ದೇವರಲ್ಲಿ ಪ್ರಾರ್ಥಿಸುವಂಥ ಪ್ರತಿಯೊಂದು ಮಕ್ಕಳು ಪರಿಶುದ್ಧರಾಗಿರಬೇಕೆಂಬುದೇ ದೇವರ ಉದ್ದೇಶ, ದೇವರ ಆಲೋಚನೆ ಆಗಿದೆ.
ಹಲ್ಲೆಲೂಯ. ಪರಿಶುದ್ಧರಾಗಿರ್ಬೇಕು. ನೋಡಿ, ಅಪರಿಶುದ್ಧತೆ ನಮ್ಮನ್ನು ಏನು ಮಾಡ್ತದೆ ಅಂದ್ರೆ ದೇವರಿಂದ ದೂರ ಮಾಡ್ತದೆ, ದೇವರಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗ್ತದೆ. ಗಮನಿಸಿ, ದೇವರಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗುವಂತ ಎರಡೇ ಕಾರ್ಯ. ಒಂದು ಲೋಕ, ಎರಡನೇದು ಲೋಕದ ಮನುಷ್ಯರಲ್ಲಿರುವಂಥ ಸ್ವಭಾವಗಳು. ನೋಡಿ, ಲೋಕದಲ್ಲಿ ಕೆಲವೊಂದು ಕಾರ್ಯಗಳು ನೋಡುವಾಗ ಅದನ್ನು ನಮ್ಮನ್ನು ದೇವರಿಂದ ದೂರ ಕರ್ಕೊಂಡು ಹೋಗ್ತದೆ. ಲೋಕದಲ್ಲಿ ಎಲ್ಲ ರೀತಿ ಊಟ ಇದೆ, ಎಲ್ಲ ರೀತಿ ಪಾನಗಳಿದೆ. ನೋಡಿ, ಲೋಕದಲ್ಲಿ ಎಲ್ಲ ರೀತಿಯ ನಂಬಿಕೆಯುಳ್ಳ ಮನುಷ್ಯರಿದ್ದಾರೆ. ಆದ್ರೆ ದೇವರು ನಿನಗೇನು ಕೊಟ್ಟಿದ್ದಾನೋ ಅದನ್ನೇ ನೀನು ಹಿಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಯಾವಾಗ ಅದನ್ನು ನೀನು ಹಿಡ್ಕೊಳ್ತೀವಿ, ದೇವರು ನಿನ್ನ ಸಂಗಡ ಇರುವವನಾಗಿದ್ದಾನೆ. ಗಮನಿಸಿ, ಮೊದಲನೇದಾಗಿ ನಾವು ನೋಡ್ತೇವೆ ಅವರು ಪರಿಶುದ್ಧರಾಗಿ ಜೀವಿಸಿದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರಿಗಾಗಿ ನಿಂತ್ಕೊಂಡಿದ್ದಕ್ಕಾಗಿ ದೇವರಿಗೆ ಒಳ್ಳೆ ಸ್ಥಾನವನ್ನು ದೇವರು ಅವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ 4 ಜನರಿಗೆ ರಾಜನ ಹತ್ರ ಇದ್ದಾನೆ. ಈ ರಾಜನ ಹತ್ರ ಇರುವಾಗ ಗಮನಿಸಿ, ರಾಜನಿಗೆ ಒಂದು ದಿನ ಕನಸು ಬೀಳುತ್ತದೆ. ಏನು ಆ ಕನಸು? ಈ ಕನಸಿನ ಅರ್ಥ ಏನು? ಯಾಕೆ ಈ ಕನಸು ನನಗೆ ಬಿತ್ತು ಎಂಬುದಾಗಿ ರಾಜ ಎಲ್ಲರನ್ನ ಕರೆಸ್ತಾನೆ. ಎಲ್ಲರನ್ನ ಕರೆಸಿದಾಗ ಎಲ್ಲ ಪಂಡಿತರು, ವಿದ್ವಾಂಸಿಗಳು, ಶಾಸ್ತ್ರಿಗಳು ಎಲ್ಲರೂ ಬಂದು ಹೇಳ್ತಾರೆ, ರಾಜ ಏನ್ ಕನಸು ಬಿದ್ದಿದೆ ಹೇಳು, ನಾವು ಹೇಳ್ತೀವಿ, ಅದನ್ನು ವಿವರಿಸ್ತೀವಿ, ಅದರ ಬಗ್ಗೆ ನಾವು ಎಲ್ಲ ವಿವರಣೆ ಮಾಡಿ ಕೊಡ್ತೀವಿ ಅಂತ ರಾಜ ಒಂದು ಕಂಡೀಷನ್ ಇಟ್ಟ. ಒಂದು ವೇಳೆ ನೀವು ಹೇಳಿಲ್ಲ ಅಂದ್ರೆ ನಿಮ್ಮನ್ನು ಕೊಲ್ತೀನಿ, ನಾನು ಏನ್ ಮಾಡ್ತೀನಿ, ನಿಮ್ಮನ್ನ ಕೊಲ್ತೀನಿ. ಯಾಕಂದ್ರೆ ನನ್ನ ಕನಸನ್ನು ಯಾರು ಹೇಳ್ತಾರೋ ಅವರಿಗೆ ದವಸ ಧಾನ್ಯಗಳನ್ನು ನಾನು ಕೊಡ್ತೇನೆ, ಬೆಳ್ಳಿ ಬಂಗಾರವನ್ನು ಕೊಡ್ತೇನೆ, ಒಡವೆಗಳನ್ನು ನಾನು ಕೊಟ್ಟು ಅವರನ್ನು ಸನ್ಮಾನ ಮಾಡ್ತೀನಿ ಎಂಬುದಾಗಿ. ಅವಾಗ ಎಲ್ಲರೂ ಬಂದರು, ವಿದ್ವಾಂಸಗಳು ಎಲ್ಲರೂ ಬಂದಾಗ ಈ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಲ್ಲರೂ ಬಂದಾಗ ರಾಜನ ಮುಂದೆ ಆ ಕನಸನ್ನು ಕೇಳಿ ಅವ್ರು ತಿರುಗಿ ಹೇಳಿದ್ರು, ನಮ್ಮ ಕೈಲಿ ಈ ಕನಸನ್ನು ಬಿಚ್ಚಲಿಕ್ಕೆ ಆಗಲ್ಲ, ನಮ್ಮ ಕೈಲಿ ಈ ಅರ್ಥವನ್ನು ಹೇಳಕ್ಕೆ ಆಗಲ್ಲ, ದೇವರೇ ಇದರ ಅರ್ಥವನ್ನು ಹೇಳ್ಬೇಕಂತೇಳಿ ಹೇಳಿ ಅವರು ಹೋಗ್ಬಿಡ್ತಾರೆ. ಅವ ರಾಜ ಕೋಪಗೊಂಡ ಅವನು ಸಾಯಿಸ್ಬೇಕಂತ ಬೆನ್ನಡ್ತಾ ಇದ್ದಾನೆ. ಆ ಟೈಮ್ನಲ್ಲಿ ದಾನಿಯೇಲನಿಗೆ ವಿಷಯ ಕಿವಿಯಲ್ಲಿ ಬೀಳ್ತದೆ, ದೇವರ ಮಕ್ಕಳಿಗೆ ವಿಷಯ ಕಿವಿಯಲ್ಲಿ ಬೀಳ್ತದೆ. ಅವಾಗ ದಾನಿಯೇಲನು ಕೇಳ್ತಾ ಇದ್ದಾನೆ, ರಾಜ ಯಾಕೆ ಇಷ್ಟು ಕಠಿಣವಾಗಿ ಸಾಯಿಸ್ಬೇಕಂತಿದ್ದಾನೆ ಅವರಿಗೆ? ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಒಬ್ಬ ಕಂಚುಕೆ ಹೇಳ್ತಾನೆ, ಈ ರೀತಿ ಎಲ್ಲ ನಡೀತು, ಈ ರೀತಿ ಎಲ್ಲ ಆಯ್ತು, ಅದಕ್ಕೆ ಸಾಯಿಸ್ಬೇಕಂತ ಇದ್ದಾನೆ. ಅವಾಗ ದಾನಿಯೇಲನು ಒಂದು ಆಲೋಚನೆ ಮಾಡಿದ್ರು, ಇವರೆಲ್ಲರೂ ಸಾಯುವುದು ಏಕೆ? ಇವರೆಲ್ಲರೂ ಸಾಯಿದ ಹಾಗೆ ಅವರ ಜೊತೆ ನಾವು ಈ ಸಮಸ್ಯೆಗೆ ಒಳಗಾಗದ ಹಾಗೆ ಒಂದು ಕೆಲಸವನ್ನ ನಾವು ಮಾಡೋಣ. ಏನಾ ಕೆಲಸ ಮಾಡೋಣ? ಓಕೆ, 2ನೇ ಅಧ್ಯಾಯ 17ನೇ ವಚನ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನಾನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಈ ಸಮಾಚಾರವನ್ನು ತಿಳಿಸಿ, ನಾವು ಬಾಬೇಲಿನ ಇತರ ವಿದ್ವಾಂಸಗಳೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನ ಬೇಡಿಕೊಳ್ಳೋಣ. ಗಮನಿಸಿ, ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು, ಈ ಕನಸಿನ ಅರ್ಥ ಮನುಷ್ಯ ಹೇಳಕ್ಕಾಗಲ್ಲ, ಈ ಕನಸಿನ ಅರ್ಥ ಬೇರೆ ಯಾವ ಶಕ್ತಿ ಹೇಳಕ್ಕಾಗಲ್ಲ, ಈ ಕನಸಿನ ಅರ್ಥ ದೇವರು ಮಾತ್ರ ಹೇಳಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ 2ನೇದಾಗಿ ಇವರು ಏನು ಮಾಡಿದ್ರು ಅಂದ್ರೆ, ಸಮಸ್ಯೆ ಬಂದಾಗ ಏನು ಮಾಡಬೇಕೆಂಬ ತಿಳಿದೇ ಪರಿಸ್ಥಿತಿಯಲ್ಲಿ ಮನುಷ್ಯರ ಮುಖ ನೋಡಲಿಲ್ಲ, ಎಲ್ಲಿ ಹೋದ್ರೆ ನನಗೆ ಪರಿಹಾರ ಸಿಗ್ತದೆ ಅಂತ ನೋಡಲಿಲ್ಲ, ಎಲ್ಲಿ ಹೋದ್ರೆ ನನಗೆ ಕಾಪಾಡ್ತಾರೆ ಅಂತ ನೋಡಲಿಲ್ಲ, ಯಾವ ವ್ಯಕ್ತಿ ನನಗೆ ಕಾಪಾಡ್ತಾರೆ ಅಂತ ಇವರು ನೋಡಲಿಲ್ಲ, ದೇವರ ಮುಖವನ್ನ ನೋಡಿದರು. ದೇವರೇ, ನೀನೇ ಇದರ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ, ನೀನೇ ಸಮಸ್ಯೆಯಿಂದ ನಮ್ಮೆಲ್ಲರನ್ನ ಹೊರಗಡೆ ತರಲಿಕ್ಕೆ ಸಾಧ್ಯ ಅಂತೇಳಿ ದೇವರ ಮುಖವನ್ನ ಸಮಸ್ಯೆಯಲ್ಲಿ ಅವರು ನೋಡಿದರು. ಹಲ್ಲೆಲೂಯಾ. ಗಮನಿಸಿ, ದೇವರ ಮಕ್ಕಳಾದ ನಮಗೆ ಸಮಸ್ಯೆಗಳು ಬರ್ತವೆ. ಇಲ್ಲಿ ಯಾರಾದ್ರೂ ಹೇಳ್ಬೋದಾ, ನನಗೆ ಸಮಸ್ಯೆನೇ ಬರಲ್ಲ ರೀ, ಯಾವ ಸಮಸ್ಯೆ ನನಗೆ ಬರಲ್ಲ, ನಾನು ಆರಾಮಾಗಿದ್ದೇನೆ, ಹ್ಯಾಪಿಯಾಗಿದ್ದೇನೆ ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ಎಲ್ಲರೂ ಸಮಸ್ಯೆಗಳಿರುವವರೇ. ಅದು ಸಮಸ್ಯೆ ಬರುವಾಗ ನಾವು ಏನು ಯೋಚನೆ ಮಾಡ್ತೀವಿ ಗೊತ್ತಾ? ಮನುಷ್ಯರ ಮುಖವನ್ನು ನೋಡ್ತೀವಿ, ಯಾರು ಸಹಾಯ ಮಾಡ್ತಾರೆ, ಯಾವ ರಾಜಕೀಯ ವ್ಯಕ್ತಿಯನ್ನು ಹಿಡಿಯೋಣ, ಯಾವ ಮನುಷ್ಯನನ್ನು ಹಿಡಿಯೋಣ, ಯಾರು ಬಂದು ನನಗೆ ಕಾಪಾಡ್ತಾರೆ ಎಂಬುದಾಗಿ ಬಹಳ ಜನ ಮನುಷ್ಯರ ಮುಖವನ್ನ ನೋಡುತ್ತೇವೆ. ಈ ನೆಬೂಕದ್ನೆಚ್ಚರ್ ಕೂಡ ಮನುಷ್ಯರನ್ನ ನೋಡ್ದ, ಅದಕ್ಕೆ ಎಲ್ಲ ವಿದ್ವಾಂಸರನ್ನ ಕರೆಸಿದ, ಅವ್ರು ಯಾರು ಕೂಡ ಉತ್ತರ ಕೊಡ್ಲಿಕ್ಕಾಗಿಲ್ಲ. ಆಕ್ಚುಲಿ ಇವ್ರಿಗೂ ಕೂಡ ಉತ್ತರ ಕೊಡಕ್ಕಾಗಲ್ಲ. ಕಾರಣ ಏನಂದ್ರೆ, ಇವರು ಯಾರ ಮೇಲೆ ಹಾತ್ಕೊಂಡಿದ್ದಾರೆ? ದೇವರ ಮೇಲೆ ಹಾತ್ಕೊಂಡ್ರು. ದೇವ್ರ ವಾಕ್ಯ ಹೇಳ್ತದೆ, ಈ 4 ಜನರು ಸೇರಿ ನಾವು ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡೋಣ. ದೇವರ ಸನ್ನಿಧಿಯಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ನಮಗೆ ತಿಳಿಸ್ತಾನೆ, ಈ ಸಂಕಷ್ಟದಿಂದ ದೇವ ನಮ್ಮನ್ನು ಹೊರಗಡೆ ತರ್ತಾನೆ, ಈ ಸಮಸ್ಯೆಯಿಂದ ದೇವ ನಮ್ಮನ್ನು ಹೊರಗಡೆ ತರ್ತಾನೆ ಎಂಬುದಾಗಿ ಈ 4 ಜನರು ಹೋಗಿ ಪ್ರಾರ್ಥನೆ ಮಾಡಿದಾಗ ಸತ್ಯವೇದ ಹೇಳ್ತದೆ, ಆ ಕನಸಿನ ಎಲ್ಲ ಅರ್ಥವನ್ನ ದೇವರು ಅವರಿಗೆ ತಿಳಿಸಿದರು. ಹಲ್ಲೆಲೂಯಾ. ಫಸ್ಟ್ ಎಲ್ಲಿದೆ? ಈ 2ನೇ ಅಧ್ಯಾಯ, ದಾನಿಯೇಲ 2ನೇ ಅಧ್ಯಾಯದಲ್ಲಿ ಇದೆ. ಆ ಕನಸಿನ ಎಲ್ಲ ಅರ್ಥವನ್ನ ದೇವರು ತಿಳಿಸಿದಾಗ ಈಗ ಅವರಿಗೆ ಧೈರ್ಯ ಬಂತು. ಎಲ್ರು ಪಕ್ಕದವರಿಗೆ ಧೈರ್ಯ ಬಂತು. ನೋಡಿ, ಯಾವಾಗ ನಮ್ಗೆ ಧೈರ್ಯ ಬರ್ತದೆ ಅಂದ್ರೆ ದೇವರು ಮಾತಾಡಿದಾಗ ಧೈರ್ಯ ಬರ್ತದೆ.
ಆಮೆನ್. ದೇವರು ಮಾತಾಡಿದಾಗ ಅವರಿಗೆ ಧೈರ್ಯ ಬಂತು. ಇವಾಗ ಧೈರ್ಯವಾಗಿ ರಾಜನ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಕಠಿಣ ಆಜ್ಞೆ ಅದು. ಹೇಳಿಲ್ಲ ಅಂದ್ರೆ ರಾಜ ಏನ್ ಮಾಡ್ತಾನೆ? ಕೊಂದು ಬಿಡ್ತಾನೆ, ಸಾಯಿಸಿ ಬಿಡ್ತಾನೆ. ಬಹಳ ಕಠಿಣ ಆಜ್ಞೆ. ಆವಾಗ ಒಬ್ಬ ವ್ಯಕ್ತಿಯನ್ನು ಕರೆದು ದಾನಿಯೇಲ್ ಹೇಳ್ತಾನೆ, ಸರ್ ದಯಮಾಡಿ ರಾಜನ ಹತ್ರ ನನ್ನ ಕರ್ಕೊಂಡು ಹೋಗು, ನಾನು ಈ ಕನಸಿನ ಅರ್ಥವನ್ನ ನಾನು ಹೇಳ್ತೇನೆ. ನೋಡಪ್ಪ, ಅವನು ಸಾಯಿಸ್ತೀನಂತ ಇದ್ದಾನೆ, ನಿನಗೆ ಹೇಳಕ್ಕಾಗತ್ತಾ? ಸಾರ್, ನನ್ನ ದೇವರು ಎಲ್ಲವನ್ನ ತಿಳಿಸುವನಾಗಿದ್ದಾನೆ, ನನ್ನ ದೇವರು ನನಗೆಲ್ಲ ತಿಳಿಸಿದ್ದಾನೆ ಸಾರ್, ನಾನು ಹೋಗಿ ಹೇಳ್ತೀನಿ. ಅವಾಗ ಆ ವ್ಯಕ್ತಿಯನ್ನು ಬಂದ, ದಾನಿಯೇಲನನ್ನ ಹಿಡ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿದ. ರಾಜ ಹೇಳ್ದ, ಏನಪ್ಪಾ ನೀನು ಹೇಳ್ತೀಯ ಈ ಕನಸಿನ ಅರ್ಥ? ಸಾರ್, ನಾನು ಹೇಳ್ತೀನಿ ಕನಸಿನ ಅರ್ಥವನ್ನ. ರಾಜ ಹೇಳುವ ಕನಸಿನ ಮುಂಚೆನೆ ರಾಜಿಗೆ ಏನೇನು ಕನಸು ಬಿದ್ದಿದೆ ಎಲ್ಲ ಕನಸನ್ನ ವಿವರಿಸಿ ಆತನು ಹೇಳ್ದ. ಇನ್ನು ರಾಜ ಬಾಯಿಂದ ಹೇಳಿಲ್ಲ, ಹಿಂಗ ನನಗೆ ಕನಸು ಬಿದ್ದಿದೆ, ಈ ರೀತಿ ನನಗಾಗಿದೆ, ಈ ರೀತಿ ನನಗೆ ನಡೀತು, ಇದು ನನಗೆ ಕಂಡಿತು, ಇದು ನನಗೆ ಕಾಣಿಸಲ್ಪಡಿತು ಅಂತ ಏನು ಹೇಳಲಿಲ್ಲ. ದಾನಿಯೇಲ್ ಹೋಗಿ ರಾಜನ ಮುಂದೆ ನಿಂತಾಗ, ರಾಜ ನಿನ್ನ ಕನಸಿಗೆ ಇದು ಕಂಡಿದೆ, ನಿನ್ನ ಕನಸಿಗೆ ಇದು ಕಂಡಿದೆ, ಈ ರೀತಿಯಲ್ಲಿ ಕಂಡಿದೆ, ಈ ರೀತಿಯಲ್ಲಿ ಕಂಡಿದೆ, ಇದರ ಅರ್ಥ ಇದಿದೆ, ಇದರ ಅರ್ಥ ಇದಿದೆ, ಇದರ ಅರ್ಥ ಇದಿದೆ, ಇದರ ಅರ್ಥ ಈ ರೀತಿಯಾಗಿದೆ ಎಂಬುದು ಎಲ್ಲವನ್ನು ಹೇಳುವಾಗ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ರಾಜನೇ ದಾನಿಯೇಲನ ಕಾಲು ಮುಂದೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದನು. ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ಈ ಒಂದು ನೆಬೂಕದ್ನೆಚ್ಚರ್ ರಾಜ, ನೀನು ದೇವರಪ್ಪ, ದೇವರ ಮನುಷ್ಯ, ದೇವರಾಗಿದೆ ಅಂತ ಹೇಳಿ ಆತನ ಮುಂದೆ ಬಿದ್ದು ಅಡ್ಡ ಬಿದ್ದು ನಮಸ್ಕಾರ ಮಾಡಿದನು. ಗಮನಿಸಿ, ಸಮಸ್ಯೆ ಬಂದಾಗ, ಪರಿಸ್ಥಿತಿಗಳು ಬಂದಾಗ ನಾವು ಆತ್ಕೊಳ್ಬೇಕಾಗಿದ್ದು ದೇವರನ್ನ, ಆತ್ಕೊಳ್ಬೇಕಾಗಿದ್ದು ನಮಗಿರುವಂತ ಇಂದಿನ ಜನರನ್ನಲ್ಲ, ಮನುಷ್ಯರ ಮುಖವನ್ನಲ್ಲ, ನಮಗಿರುವ ಆಸ್ತಿ ಅಂತಸ್ತಲ್ಲ, ನಮಗಿರುವ ಜ್ಞಾನವಲ್ಲ, ನಮಗಿರುವ ಪದವಿ ಅಲ್ಲ ರೀ. ನಾವು ಆತ್ಕೊಳ್ಬೇಕಾಗಿದ್ದು ದೇವರನ್ನ. ದೇವರೇ, ಈ ಸಮಸ್ಯೆನ ಹೊರಗಡೆ ತರಲಿಕ್ಕೆ ಬೇಕಾದ ನನಗೆ ಆಲೋಚನೆ ಕೊಡು, ಬೇಕಾದ ನನಗೆ ಮಾರ್ಗದರ್ಶನ ನನಗೆ ಕೊಡು ಎಂಬುದಾಗಿ ಕೇಳುವಾಗ ಕೇಳುವವನಿಗೆ ಪ್ರತಿಯೊಬ್ಬನಿಗೂ ಕೂಡ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಈ ಕನಸಿನ ಅರ್ಥವನ್ನ ದಾನಿಯೇಲನು ಹೇಳಿದನು, ತಕ್ಷಣವೇ ರಾಜನು ಸಂತೋಷ ಪಟ್ಟನು. ರಾಜನು ಏನೇನು ವಾಗ್ದಾನ ಮಾಡಿದನು, ಏನೇನು ಕೊಡ್ತೀನಿ ಅಂತ ಹೇಳಿದನು, ಎಲ್ಲವನ್ನು ಕೊಟ್ಟನು. ಮತ್ತು ಇನ್ನೂ ಹೆಚ್ಚಿನ ಪೋಸ್ಟನ್ನು ಆತನಿಗೆ ಕೊಟ್ಟನು. ಹಲ್ಲೆಲೂಯಾ. ದಾನಿಯೇಲ ಒಂದು ರಿಕ್ವೆಸ್ಟ್ ಮಾಡಿದ, ಸಾರ್ ನನಗೆ ಪೋಸ್ಟ್ ಕೊಟ್ರಿ, ನನ್ನ ಸ್ನೇಹಿತರಿದ್ದಾರೆ 3 ಜನ, ಶಾದ್ರಕ್, ಮೇಷಕ್, ಅಬೇದ್ನೆಗೋ, ಇವ್ರಿಗೆ ಏನಾದರೂ ಒಂದು ಕೆಲಸ ಕೊಡ್ರಿ. ಪರವಾಗಿಲ್ಲಪ್ಪ, ನೀನು ನನಗೆ ಸಂತೋಷವನ್ನು ಉಂಟು ಮಾಡಿದ್ರಿ, ನಾನು ಸಹ ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ ಅವರು ಕೂಡ ಕೆಲಸವನ್ನ ಕೊಟ್ಟರು. ಈಗ 4 ಜನ ಸೂಪರ್ ಆಗಿದ್ದಾರೆ, ಸಂತೋಷವಾಗಿದ್ದಾರೆ, ಆರಾಮಾಗಿದ್ದಾರೆ. ಆದರೆ ಯಾವಾಗ ನೀನು ಸಂತೋಷವಾಗಿರ್ತೀಯ, ಯಾವಾಗ ನೀನು ಆನಂದವಾಗಿರ್ತೀಯ, ಯಾವಾಗ ದೇವರನ್ನು ನೋಡಿ, ದೇವರು ಕೊಡುವ ಉತ್ತರವನ್ನು ನೋಡಿ ಸಂತೋಷವಾಗಿರ್ತೀಯ, ಅಷ್ಟೇ ಸೈತಾನನು ಕಾರ್ಯ ಮಾಡ್ತಾನೆ.